ಇಲ್ಲಿ 15 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು 2 ವಿಷಲ್ ಬರ್ಸ್ಕೊಳ್ತೀನಿ. ಸ್ಟವ್ ಆನ್ ಮಾಡಿ ಇಟ್ಟು ಇವಾಗ ಬೆಂದಿರೋದು ಹಸಿಮೆಣಸಿನ್ಕಾಯಿ ತಣ್ಣಗಾಗಿದೆ. ಜಾರ್ಗೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಉಪ್ಪು ಹಾಕ್ಕೊಳ್ತೀನಿ, ಹುಣಸೆಹಣ್ಣು ಹಾಕ್ಕೊಳ್ತೀನಿ. ಈ ತೊಟ್ಟೆಲ್ಲ ತೆಗೆದುಬಿಟ್ಟು ಎಲ್ಲ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಸ್ಟವ್ ಆನ್ ಮಾಡಿ ಒಂದು ಬಾಣಲಿ ಇಟ್ಟಿದ್ದೀನಿ. ಅದಕ್ಕೆ 3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇವಾಗ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಒಂದು ಒಣಮೆಣಸಿನ್ಕಾಯಿ, ಜೀರಿಗೆ, ಮೆಂತ್ಯ, ಕರಿಬೇವು ಹಾಕಿದ್ದೀನಿ. ಇದೆಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿಲಿ. ಇವಾಗ ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಈ ಚಟ್ನಿ ಒಂದು ಸಲ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ಎಲ್ಲದಕ್ಕೂ ಸೂಟ್ ಆಗುತ್ತೆ. ಅನ್ನಕ್ಕೆ, ರೊಟ್ಟಿ, ಇಡ್ಲಿ, ಚಪಾತಿ. ಈರುಳ್ಳಿ ಹಾಕ್ತಾಯಿದ್ದೀನಿ, ಒಂದು ಬಟ್ಲು ಕಡುಬು, ಉಂಡೆ ಕಡುಬು ಎಲ್ಲದಕ್ಕೂ ಸೂಟ್ ಆಗುತ್ತೆ ಈ ಚಟ್ನಿ. ಯಾರು ಮಾಡಿರೋಕ್ಕಿಲ್ಲ ಇದು ಚಟ್ನಿ, ಒಂದು ಸಲ ಟ್ರೈ ಮಾಡಿ ನೋಡಿ. ಹಸಿಮೆಣಸಿನ್ಕಾಯಿ ಬೇಯಿಸ್ಬಿಟ್ಟು ನಮ್ಮ ಅಮ್ಮನೂರು ಪಿರಿಯಾಪಟ್ಟಣದ ಹತ್ರ ರಾವಂದೂರು ಅಂತ. ಚಳಿಗಾಲದಲ್ಲಿ ಬಟ್ಲು ಕಡುಬು, ಉಂಡೆ ಕಡುಬು ಆ ಕಡೆ ಫೇಮಸ್ಸು. ಅವೆರಡಕ್ಕೆ ಮಾತ್ರ ಇದು ಕಂಪಲ್ಸರಿ ಈ ಚಟ್ನಿ ಮಾಡೇ ಮಾಡ್ತಾರೆ. ಇದು ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ ಈರುಳ್ಳಿ, ಆಮೇಲೆ ಮಿಕ್ಸಿಲಿ ರುಬ್ಬಿರೋದು ಹಾಕೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಇವಾಗ ರುಬ್ಬಿರೋದು ಪೇಸ್ಟ್ ಹಾಕೋಣ. ಚಟ್ನಿ ಜಾರೆಲ್ಲ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕ್ತೀನಿ. ಇವಾಗ ನಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ಚಟ್ನಿ ಮಾಡ್ಕೋಬೋದು. ಇದು ಜಾರೆಲ್ಲ ತೊಳೆದು ಹಾಕ್ತೀನಿ ನೋಡಿ. ಈ ರೀತಿ ಚೆನ್ನಾಗಿ ಕುದಿಸ್ಬೇಕು. ಇವಾಗ ಚಟ್ನಿ ರೆಡಿಯಾಗಿದೆ. ಒಂದು ಸಲ ಮಾಡಿ ನೋಡಿ, ಮಿಸ್ ಮಾಡಿದೆ, ತುಂಬ ಚೆನ್ನಾಗಿರುತ್ತೆ. ಇದೆಲ್ಲದಕ್ಕೂ ಸೂಟ್ ಆಗುತ್ತೆ. ಇವಾಗ ಚಟ್ನಿ ರೆಡಿಯಾಗಿದೆ. ಸ್ಟವ್ ಆಫ್ ಮಾಡಿಬಿಡೋಣ. ನಾನು ಈ ಕಪ್ಪಲ್ಲಿ 1 ಕಪ್ಪು ಇಡ್ಲಿ ಎಲ್ಲ ಮಾಡ್ತೀವಲ್ಲ, ರವೆ, ಉಪ್ಪಿಟ್ಟು ಅದೆಲ್ಲ ಮಾಡ್ತೀವಲ್ಲ, ರವೆ, ಅಕ್ಕಿ ರವೆ ಮಿಲ್ಲಲ್ಲಿ ಬೀಸ್ಕೊಂಬಂದು ಈ ರೀತಿ ಇಟ್ಕೊಂಡಿರ್ತೀವಿ. ಇದು ಹಸಿಟ್ಟು ಸಮೇತ ಇರಬೇಕು, ಹಸಿಟ್ಟು ಒಂದ್ರೆ ಇಡಬಾರ್ದು. ಇದನ್ನು 1 ಕಪ್ ತೊಗೊಂಡಿದ್ದೀನಿ. ಈ ಕಪ್ಪಲ್ಲಿ 1 ಕಪ್ ತೊಗೊಂಡಿದ್ದೀನಿ. 1 ಕಪ್ಗೆ 2 ಕಪ್ ನೀರು ಹಾಕಬೇಕು, ಅಳತೆ ಪ್ರಮಾಣ. ಈ ಪಾತ್ರೆಗೆ 2 ಕಪ್ ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಇದು ಚೆನ್ನಾಗಿ ಕುದಿಬೇಕು ನೀರು. ಒಂದು ಪ್ಲೇಟ್ ಮುಚ್ಚಿ ಇಡ್ತೀನಿ, ಚೆನ್ನಾಗಿ ಕುದಿ ಬರಲಿ. ಆ ರವೆ ಏನು ಹುರಿಯಂಗಿಲ್ಲ. ಅವು ಇದು ಕುದಿಯಾದ್ಮೇಲೆ ಉಪ್ಪಿಟ್ಟು ಮಾಡ್ತೀವಲ್ಲ, ಆ ರೀತಿ ಉಪ್ಪಿಟ್ಟು ಥರ ಮಾಡ್ಕೋಬೇಕು ನೋಡಿ. ಈ ರೀತಿ ಕುದಿತಾ ಇರಬೇಕು. ಇವಾಗ ಈ ಅಕ್ಕಿ ತರಿ ಹಾಕಿ ಮುದ್ದೆ ಬೆರೆಸೋ ರೀತಿ ಬೆರೆಸ್ತೀನಿ. ನೋಡಿ, ಈ ರೀತಿ ಮುದ್ದೆ ಥರ ಬೆರೆಸೋದು. ಇವಾಗ ಸ್ಟವ್ ಆಫ್ ಮಾಡಿಬಿಡೋಣ. ಇದು ತಣ್ಣಗಾಗಲಿ, 1 ಗಂಟೆ ಬರಲ್ಲ. ಈ ರೀತಿ ಬೆರೆಸೋದು ನೋಡಿ. ತಣ್ಣಗಾಗಿದೆ.
ನೀರು ಕೈ ಮಾಡ್ಕೊಂಡು ಉಂಡೆ ಕಟ್ಕೊಂಡಿದ್ದೀನಿ. ಇದನ್ನು ಬಟ್ಲು ಶೇಪಲ್ಲಿ ಮಾಡ್ಕೊಂಬರೋದು. ಈ ಥರ ಮಾಡೋದು. ನೋಡಿ, ಈ ಥರ ಬಟ್ಲು ಥರ ಮಾಡ್ಕೊಂಬರೋದು. 2 ತೋರಿಸಿದ್ದೀನಿ. ಇವೆಲ್ಲ ಉಂಡೆನೂ ಇದೇ ರೀತಿ ಮಾಡ್ಕೊಳ್ತೀನಿ. ಮತ್ತು ಇಡ್ಲಿ ಅಂಡಿಗೆ ಸ್ವಲ್ಪ ನೀರು ಹಾಕಿದ್ದೀನಿ. ನೋಡಿ, ಈ ರೀತಿ ಇಡ್ಲಿ ಪ್ಲೇಟ್ಗೆ ಎಣ್ಣೆ ಹಚ್ಬಿಟ್ಟು ಈ ರೀತಿ ಇಡೋದು. ನಿಮ್ಗೆ ಈ ರೀತಿ ಬರದೇ ಇದ್ದರೆ ಉಂಡೆನಾರು ಮಾಡ್ಕೋಬೋದು. ಈ ರೀತಿ ಚಪ್ಪಟೆನಾರು ಮಾಡಿ ಇಟ್ಕೊಳ್ಳಿ. ಹತ್ತು ನಿಮಿಷ ಹೈ ಫ್ಲೇಮಲ್ಲಿ, 5 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸೋಣ. ಇವಾಗ ನೋಡಿ, ಈ ರೀತಿ ಬಿಸಿ ಚಟ್ನಿಯೊಂದಿಗೆ ಹಸಿಮೆಣಸಿಕಾಯ್ದು ಬಿಸಿ ಚಟ್ನಿ, ಬಟ್ಲು ಕಡುಬು ಈ ರೀತಿ ಮಾಡ್ಕೊತೀನಿ. ಈ ಉಂಡೆನಾರು ಮಾಡ್ಕೊಳ್ಳಿ, ಈ ರೀತಿ ಚಪ್ಪಟೆನಾರು ಮಾಡ್ಕೊಳ್ಳಿ, ಈ ಥರ ಬಟ್ಟಲ್ ಥರನಾರು ಮಾಡ್ಕೊಳ್ಳಿ, ಹಬೆಲ್ ಬೇಯಿಸ್ಕೊಳ್ಳಿ, ತಿನ್ನಿ. ಚೆನ್ನಾಗಿರುತ್ತೆ ಚಳಿಗಾಲದಲ್ಲಿ ತಿನ್ನೋದಕ್ಕೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಚಟ್ನಿ ಅಂತೂ ಸೂಪರಾಗಿರುತ್ತೆ. ಇದು ಒಮ್ಮೆ ಟ್ರೈ ಮಾಡಿ ನೋಡಿ.